ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಮಣಿ. ಇದು ನನ್ನ ಮೊದಲನೇ ವ್ಲಾಗ್. ಇವತ್ತು ಹೋಗ್ತಾ ಇದೀವಿ ಶ್ರೀನಿವಾಸ ಸಾಗರ ಫಾಲ್ಸ್ ಮತ್ತೆ ದೇವಸ್ಥಾನ ನೋಡ್ಕೊಂಬರಕ್ಕೆ. ಬನ್ನಿ ಹೆಂಗಿದೆ ಅಂತ ನೋಡೋಣ. ಫಸ್ಟ್ ವ್ಲಾಗು ಶ್ರೀನಿವಾಸ ಸಾಗರನೇ. ಯಾಕೆ ಅಂದ್ರೆ ನಮ್ಮೂರಿಗೆ ಹತ್ರ ಚೆನ್ನಾಗಿದೆ ಅದು ಅಂತ ಅಲ್ಲಿಗೆ ಹೋಗ್ತಾ ಇದೀವಿ. ನೋಡೋಣ. ವಿಡಿಯೋ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಅಂತ ಫ್ರೆಂಡ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ ನೋಡಿ. ಫ್ರೆಂಡ್ಸು ಹಂಗೆ ಅದೇ ದಾರಿಯಲ್ಲಿರೋ ಅಂತ ಜಕ್ಕಲಮಡುಗು ಡ್ಯಾಮ್ ನೋಡೋಣ ಅಂತ ಹೋಗ್ತಾ ಇದೀವಿ. ನಾವಿವತ್ತು ಬಂದಿದ್ದೀವಿ ಜಕ್ಕಲಮಡುಗು ಜಲಾಶಯ ನೋಡಿ. ಜಕ್ಕಲಮಡುಗು ಡ್ಯಾಮ್ ಇದು. ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ ವ್ಯೂನ ನೋಡ್ಬೇಕಾದ್ರೆ ತುಂಬಾ ಸಖತ್ತಾಗಿದೆ ವ್ಯೂ. ಇದ್ರ ಮೇಲೆ ಹತ್ತಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಾನು ಇಲ್ಲೆಲ್ಲ ವಿಡಿಯೋ ಮಾಡ್ತಾ ಇದ್ರೆ ಸುಮ್ಮನೆ ಕೆಳಗಿದ್ದೇನು ಮಾಡೋದು ಅಂತ ಗೊತ್ತಿದ್ದಂಗೆ ಮೇಲೆ ಹಾಕ್ಬಿಟ್ಟವ್ರೆ ನನ್ನ ಫ್ರೆಂಡ್ಸು. ಬನ್ನಿ ನಾವು ಹೋಗಿ ಮೇಲೆ ನೋಡ್ಕೊಂಡ್ ಬರೋಣ. ಇದು ಹೆಂಗಿದೆ ಅಂದ್ರೆ ಯಾವುದೋ ಬೆಟ್ಟ ಹತ್ತದಂಗಿದೆ. ಈ ಮೆಟ್ಲನ್ನ ನೋಡಿದ್ರೆ ನಿಮಗೆ ತಲೆ ಸುತ್ತು ಬರೋದಂತೂ ಪಕ್ಕ. ಮೆಟ್ಲನ್ನ ಒಂದ್ಸಲ ನೋಡಿ ಹೆಂಗಿದೆ ಅಂತ. ಸೀದಾ ಮೇಲೆ ಸ್ವರ್ಗಕ್ಕೆ ಹೋಗೋ ಥರ ಇದೆ. ಬನ್ನಿ ಮೇಲೆ ಹೆಂಗಿದೆ ಅಂತ ಹೋಗಿ ನೋಡೋಣ. ಇಲ್ಲಿಂದ ಬಿದ್ದರೆ ಪಕ್ಕ ಮೇಲೆ ಹೋಗ್ತೀವಿ. ಇಲ್ಲಿಂದ ಫೋನ್ ಏನಾದರೂ ಬಿದ್ದರೆ ಮತ್ತೆ ಸಿಗೋದೇ ಇಲ್ಲ. ಕಷ್ಟ ಅಲ್ಲ, ಸಿಗೋದೇ ಇಲ್ಲ. ಹಂಗೆ ಅರ್ಧದಲ್ಲಿ ಕುತ್ಕೊಂಡು ಒಂದು ವಿಡಿಯೋ ಮಾಡ್ತಾರೆ. ಕೆಳಗಡೆ ಬಂದ್ಬಿಟ್ವಿ. ಈಗ ನಮ್ಮ ಲೊಕೇಶನ್ಗೆ ಹೋಗೋಣ. ಹಂಗೆ ಒಂದು ಕೆರೆಗೆ ಬಾಯ ಹೇಳ್ತಾ ನಾವಿವಾಗ ಹೋಗ್ತೀವಿ ಶ್ರೀನಿವಾಸ ಸಾಗರ ಫಾಲ್ಸ್ ಕಡೆಗೆ. ಅಮೌಂಟ್ ಕೊಡಬೇಕು ಅಂತ ಹೇಳಿ ಯಾವುದು ಆಫ್ ರೋಡಲ್ಲಿ ಕರ್ಕೊಂಡು ಹೋಗ್ತಾರೆ. ಆಫ್ ರೋಡ್ ಆಗಿದ್ರು ಪರವಾಗಿಲ್ಲ, ಆದರೆ ಎಲ್ಲ ಕರ್ಕೊಂಡು ಹೋಗ್ತಾರೆ ನೋಡಿ. ಅವರೇ ಕರ್ಕೊಂಡು ಹೋಗ್ತಾರೆ. ಶ್ರೀನಿವಾಸ ಸಾಗರ ಕರ್ಕೊಂಡು ಹೋಗ್ತೀರಾ ಇಲ್ಲಾಂದ್ರೆ ಎಲ್ಲ ಕಾಡು ಕರ್ಕೊಂಡು ಹೋಗ್ತಾ ಇದ್ದೀರಾ?
ಮೇನ್ ರೋಡಲ್ಲಿ ಹೋಗಿದ್ರೆ ಇಷ್ಟೊತ್ತಿಗೆ ಶ್ರೀನಿವಾಸ ಸಾಗರ ಫಾಲ್ಸ್ ನೋಡ್ತಾ ಇದ್ವಿ. ಇವ್ರು ಇಲ್ಲೆಲ್ಲೋ ಕರ್ಕೊಂಬಂದು ಎಲ್ಲ ಆಫ್ ರೋಡಿಂಗ್ ಮಾಡ್ತಾ ಇದ್ದಾರೆ. ನೋಡಿ ಅಲ್ಲಿದೆ ನಮ್ಮ ಲೊಕೇಶನ್. ಎಂಟ್ರಿ ಕೊಟ್ಟೇ ಬಿಟ್ವಿ ಶ್ರೀನಿವಾಸ ಸಾಗರ ಫಾಲ್ಸ್.